ವಿರುದ್ಧ ಇಡೀ ದೇಶವೇ ಒಂದಾಗಿ ಹೋರಾಡ್ತಾ ಇದೆ. ಆದ್ರೆ ಜೀವದ ಹಂಗನ ತೊರೆದು ಕೊರೋನಾ ರೋಗಿಗಳಿಗೆ ಚಿಕಿತ್ಸೆ ನೀಡ್ತಾ ಇರೋದು ವೈದ್ಯರು, ಕೊರೋನಾ ಹರಡದಂತೆ ತಡಿತಾ ಇರೋದು, ಕೊರೋನಾ ಹೋಗಲಾಡಿಸಲು ಹಗಲು ರಾತ್ರಿ ದುಡಿತಾ ಇರೋದು ಪೊಲೀಸರು, ಸರ್ಕಾರಿ ಅಧಿಕಾರಿಗಳು, ಸರ್ಕಾರಗಳು. ಇವತ್ತು ಬೆಳಗ್ಗೆಯಿಂದ ವೈದ್ಯರು ಸೇರಿದಂತೆ ಕೊರೋನಾ ಯೋಧರಿಗೆ ಸೇನೆ ವತಿಯಿಂದ ಗೌರವ ಸಲ್ಲಿಸಲಾಗಿದೆ. ಇದಕ್ಕೂ ಮುನ್ನ ಕರ್ನಾಟಕದ ಶಕ್ತಿ ಕೇಂದ್ರ ವಿಧಾನಸೌಧದ ಮೇಲೂ ಸೇನೆ ಹಾರಾಟ ಮಾಡುವ ಮೂಲಕ ಗೌರವ ಸಲ್ಲಿಸಿತು. ಈ ಮೂಲಕ ಸರ್ಕಾರಿ ಅಧಿಕಾರಿಗಳು ಹಾಗೂ ರಾಜ್ಯ ಸರ್ಕಾರಕ್ಕೆ ಸೇನೆ ಗೌರವವನ್ನ ಸಲ್ಲಿಸಿತು. ಕೊರೋನಾ ವಿರುದ್ಧ ಕೊರೋನಾವನ್ನ ಕಂಟ್ರೋಲ್ಗೆ ತರುವಲ್ಲಿ ರಾಜ್ಯ ಸರ್ಕಾರ ಕೂಡ ಅವಿರತವಾಗಿ ಶ್ರಮಿಸ್ತಾ ಇದೆ. ಹೀಗಾಗಿ ಸೇನೆಯಿಂದ ಗೌರವ ಸಲ್ಲಿಸಲಾಗಿದೆ. ಕೊರೋನಾ ವಾರಿಯರ್ಸ್ಗೆ ಪುಷ್ಪವೃಷ್ಟಿ ಮಾಡೋ ಮೂಲಕ ಗೌರವವನ್ನ ಸಲ್ಲಿಸಲಾಗ್ತಾ ಇದೆ. ದೇಶಾದ್ಯಂತ ವೈದ್ಯರಿಗೆ ಹೂವಿನ ಮಳೆ ಸುರಿಸಲಾಗಿದೆ. ಇನ್ನು ಬೆಂಗಳೂರಿನ ವಿಧಾನಸೌಧದ ಮೇಲೂ ಕೂಡ ಸೇನಾ ವಿಮಾನವನ್ನ ಹಾರಾಟ ಮಾಡೋ ಮೂಲಕ ಸರ್ಕಾರ ಕೂಡ ಅವಿರತವಾಗಿ ಶ್ರಮಿಸ್ತಾ ಇದೆ ಕೊರೋನಾವನ್ನ ಕಂಟ್ರೋಲ್ಗೆ ತರೋಕೆ. ಈ ನಿಟ್ಟಿನಲ್ಲಿ ಸೇನೆ ಗೌರವವನ್ನ ಸಲ್ಲಿಸಿದೆ ರಾಜ್ಯ ಸರ್ಕಾರಕ್ಕೆ. ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ಕೂಡ ಕೊರೋನಾ ವಾರಿಯರ್ಸ್ಗೆ ಅಭಿನಂದನೆಯನ್ನ ಸಲ್ಲಿಸುವಂತಹ ಕೆಲಸ ಆಗ್ತಾ ಇದೆ. ಕೊರೋನಾ ವಾರಿಯರ್ಸ್ ಮೇಲೆ ಪುಷ್ಪವೃಷ್ಟಿ ಮಾಡೋ ಮುಖಾಂತರ ಅವರಿಗೆ ಸೈನಿಕರು ಸಲಾಂ ಅಂದಿದ್ದಾರೆ. ಇನ್ನು ಕೊರೋನಾ ತೊಲಗಿಸಲು ದಿನವಿಡೀ ಶ್ರಮಿಸ್ತಾ ಇರುವ ವೈದ್ಯರಿಗೆ ಇಂದು ಭಾರತೀಯ ಸೇನೆ ವಿಶೇಷವಾಗಿ ಅಭಿನಂದಿಸ್ತಾ ಇದೆ. ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ 3 ಸೇನಾ ಪಡೆಗಳು ವಿಶೇಷ ಸಲಾಂ ಮಾಡ್ತಾ ಇವೆ. ಹೆಲಿಕಾಪ್ಟರ್ಗಳ ಮೂಲಕ ಆಸ್ಪತ್ರೆಗಳ ಮೇಲೆ ಪುಷ್ಪವೃಷ್ಟಿ ಸುರಿಸ್ತಾ ಇದೆ. ವೈದ್ಯರ ಮೇಲೂ ಹೂ ಮಳೆ ಮಾಡುವ ಮೂಲಕ ಗೌರವಿಸಲಾಗಿದೆ. ದೇಶದ ಬಹುತೇಕ ಎಲ್ಲಾ ಜಿಲ್ಲಾಸ್ಪತ್ರೆಗಳ ಮುಂದೆ ಆರ್ಮಿ ಬ್ಯಾಂಡ್ ಬಾರಿಸಿ ಕೊರೋನಾ ವಾರಿಯರ್ಸ್ಗೆ ವಿಶೇಷ ಗೌರವ ನೀಡಿದೆ. ಇನ್ನು ನೌಕಾದಳದಿಂದಲೂ ಕರಾವಳಿಯಲ್ಲಿ ವಿಶೇಷವಾಗಿ ಅಭಿನಂದಿಸ್ತಾ ಇದೆ. ಹಡಗುಗಳ ಮೇಲೆ ದೀಪ ಬೆಳಗಿಸಿ ಕೊರೋನಾ ತೊಲಗಿಸಲು ಶ್ರಮಿಸ್ತಾ ಇರೋ ವೈದ್ಯರಿಗೆ ಅಭಿನಂದಿಸಲಾಗಿದೆ. Join the hand and support. They also know that few of the members have also been tested positive, but they see the person from. ಇನ್ನು ಹೈದರಾಬಾದ್ ಹುಸೇನ್ ಸಾಗರದಲ್ಲಿ ಬುದ್ಧನ ಪ್ರತಿಮೆ ಮೇಲೆ ಸರಕು ವಿಮಾನ ಹಾರಾಟ ಮಾಡುವ ಮೂಲಕ ಗೌರವ ಸಲ್ಲಿಸಿತು. ಇಡೀ ದೇಶಾದ್ಯಂತ ಕೊರೋನಾ ವಾರಿಯರ್ಸ್ಗೆ ಧನ್ಯವಾದ ಅರ್ಪಿಸುವಂತಹ ಕೆಲಸ ಸೇನೆಯಿಂದ ಆಗ್ತಾ ಇದೆ. ಇನ್ನು ಹೈದರಾಬಾದ್ನ ಹುಸೇನ್ ಸಾಗರದಲ್ಲಿ ಬುದ್ಧನ ಪ್ರತಿಮೆ ಮೇಲೆ ಸರಕು ವಿಮಾನ ಹಾರಾಟ ಮಾಡುವ ಮೂಲಕ ಗೌರವ ಸಲ್ಲಿಸಲಾಯಿತು. फ्लावर्स वाढतने त्याचे फ्लावर्स वाढतले म्हणा पक्षी देखील फ्लावर्स वाढतने फ्लावर्स वाढतने त्याचे फ्लावर्स वाढतले म्हणा पक्षी देखील फ्लावर्स वाढतने फ्लावर्स वाढतने त्याचे फ्लावर्स वाढतले म्हणा पक्षी देखील
ಇಡೀ ದೇಶಾದ್ಯಂತ ಕೊರೋನಾ ವಾರಿಯರ್ಸ್ಗೆ ಸೇನೆ ಸಲಾಂ ಅಂತ ಇದೆ. ಇನ್ನು ಬೆಂಗಳೂರಿನಲ್ಲೂ ಕೂಡ ಬೆಳಗ್ಗೆ ವಿಕ್ಟೋರಿಯಾ ಹಾಗೆ ಕಮಾಂಡ್ ಆಸ್ಪತ್ರೆ ಮುಂಭಾಗದಲ್ಲಿ ಕೊರೋನಾ ವಾರಿಯರ್ಸ್ಗೆ ಸೇನಾ ಹೆಲಿಕಾಪ್ಟರ್ ಮುಖಾಂತರ ಪುಷ್ಪವೃಷ್ಟಿಯನ್ನ ಮಾಡಲಾಯಿತು. ಆ ಮೂಲಕ ವೈದ್ಯರಿಗೆ ಕೊರೋನಾ ವಾರಿಯರ್ಸ್ಗೆ ಸೇನೆ ಸಲಾಂ ಅಂದಿದೆ. ಪುಷ್ಪವೃಷ್ಟಿಯನ್ನ ಮಾಡುವ ಮುಖಾಂತರ ಕೊರೋನಾ ವಿರುದ್ಧ ಹೋರಾಡ್ತಾ ಇರುವ ಕೊರೋನಾ ಸೋಂಕಿತರಿಗೆ ನಿರಂತರವಾಗಿ ಚಿಕಿತ್ಸೆಯನ್ನ ನೀಡ್ತಾ ಇರುವಂತಹ ವೈದ್ಯರಿಗೆ, ಪೌರ ಕಾರ್ಮಿಕರಿಗೆ, ನರ್ಸ್ಗಳಿಗೆ ಎಲ್ಲರಿಗೂ ಕೂಡ ಪುಷ್ಪವೃಷ್ಟಿಯನ್ನ ಮಾಡಲಾಯಿತು. ಕಮಾಂಡ್ ಆಸ್ಪತ್ರೆ ಹಾಗೆ ವಿಕ್ಟೋರಿಯಾ ಆಸ್ಪತ್ರೆ ಮುಂಭಾಗದಲ್ಲಿ ಕೊರೋನಾ ವಾರಿಯರ್ಸ್ಗೆ ಪುಷ್ಪವೃಷ್ಟಿಯನ್ನ ಮಾಡುವ ಮುಖಾಂತರ ಸೇನಾ ಹೆಲಿಕಾಪ್ಟರ್ನಲ್ಲಿ ಸೈನಿಕರು ಅವರಿಗೆ ಸಲಾಂ ಅಂದಿದ್ದಾರೆ. ಇಡೀ ದೇಶಾದ್ಯಂತ ವಿವಿಧ ರಾಜ್ಯಗಳಲ್ಲಿ ಇವತ್ತು ಪುಷ್ಪವೃಷ್ಟಿಯನ್ನ ಮಾಡಲಾಗ್ತಾ ಇದೆ. ಆ ಜಿಲ್ಲಾವಾರು ಕೊರೋನಾ ಆಸ್ಪತ್ರೆಗಳ ಮುಂಭಾಗದಲ್ಲಿ ಕೊರೋನಾ ವಾರಿಯರ್ಸ್ ಅನ್ನ ನಿಲ್ಲಿಸಿ ಅವರ ಮೇಲೆ ಪುಷ್ಪವೃಷ್ಟಿಯನ್ನ ಮಾಡುವ ಮುಖಾಂತರ ಅವರಿಗೆ ಹೃತ್ಪೂರ್ವಕ ಧನ್ಯವಾದವನ್ನ ಅರ್ಪಿಸಲಾಗ್ತಾ ಇದೆ. ನಾವಿದೀಗ ನೋಡ್ತಾ ಇರುವಂತಹ ದೃಶ್ಯ ವಿಕ್ಟೋರಿಯಾ ಆಸ್ಪತ್ರೆ ಹಾಗೆ ಕಮಾಂಡ್ ಆಸ್ಪತ್ರೆ ಇವತ್ತು ಬೆಳಗ್ಗೆ ಕೂಡ ಸೇನಾ ಹೆಲಿಕಾಪ್ಟರ್ ಮುಖಾಂತರ ನಿರಂತರವಾಗಿ ಸೇವೆ ಸಲ್ಲಿಸ್ತಾ ಇರುವಂತಹ ಕೊರೋನಾ ವಾರಿಯರ್ಸ್ಗೆ ಪುಷ್ಪವೃಷ್ಟಿ ಮಾಡುವ ಮುಖಾಂತರ ಧನ್ಯವಾದವನ್ನ ಅರ್ಪಿಸಲಾಯಿತು. ಸುಮಾರು 40 ದಿನಗಳ ಮೇಲಾಯಿತು. ಆಗ್ಲಿಂದಲೂ ಕೂಡ ಇವರು ಅವಿರತವಾಗಿ ಶ್ರಮಿಸ್ತಾ ಇದ್ದಾರೆ. ತಮ್ಮ ಜೀವದ ಹಂಗನ್ನು ಕೂಡ ತೊರೆದು ಕೊರೋನಾ ಸೋಂಕಿತರಿಗೆ ಟ್ರೀಟ್ಮೆಂಟ್ ಕೊಡುವಲ್ಲಿ ನಿರತರಾಗಿದ್ದಾರೆ. ಪೌರ ಕಾರ್ಮಿಕರು, ವೈದ್ಯರು, ನರ್ಸ್ಗಳು, ಪೊಲೀಸರು ಇವರೆಲ್ಲರಿಗೂ ಕೂಡ ಇವತ್ತು ದೇಶದಾದ್ಯಂತ ಕೃತಜ್ಞತೆ ಸಲ್ಲಿಸುವಂತಹ ಕೆಲಸ ಇದೀಗ ಭಾರತೀಯ ಸೇನೆಯಿಂದ ಆಗಿದೆ. ಇನ್ನು ಗುಜರಾತ್, ಆಂಧ್ರ ಪ್ರದೇಶ ಹಾಗೆ ಕೇರಳದ ದೃಶ್ಯಗಳನ್ನ ಕೂಡ ನಾವು ನೋಡ್ತಾ ಇದ್ದೀವಿ. ಅಲ್ಲೂ ಕೂಡ ಪೊಲೀಸರಿಗೆ, ವೈದ್ಯರಿಗೆ, ಕೊರೋನಾ ವಾರಿಯರ್ಸ್ಗೆ ಕೃತಜ್ಞತೆ ಸಲ್ಲಿಸುವಂತಹ ಕೆಲಸ ಭಾರತೀಯ ಸೇನೆಯಿಂದ ಆಗಿದೆ. ಕೊರೋನಾ ವೀರರಿಗೆ ಪುಷ್ಪವೃಷ್ಟಿ ಮಾಡುವ ಮುಖಾಂತರ ಗೌರವವನ್ನ ಸಲ್ಲಿಸಲಾಗ್ತಾ ಇದೆ. ಗುಜರಾತ್, ಕೇರಳದಲ್ಲೂ ಕೂಡ ಹಾಗೆ ಆಂಧ್ರ ಪ್ರದೇಶದಲ್ಲೂ ಕೂಡ ಸೇನಾ ಹೆಲಿಕಾಪ್ಟರ್ ಮುಖಾಂತರ ಪುಷ್ಪವೃಷ್ಟಿಯನ್ನ ಮಾಡಲಾಗಿದೆ. ಈ ಮೂಲಕ ಕೊರೋನಾ ವಿರುದ್ಧ ಹೋರಾಡ್ತಾ ಇರುವಂತಹ ಪೊಲೀಸರಿರ್ಬೋದು, ಕೊರೋನಾ ಸೋಂಕಿತರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇರುವಂತಹ ವೈದ್ಯರು, ನರ್ಸ್ಗಳು, ಪೌರ ಕಾರ್ಮಿಕರು ಹೀಗೆ ನಿರಂತರವಾಗಿ ಶ್ರಮಿಸ್ತಾ ಇರುವವರಿಗೆ ಪುಷ್ಪವೃಷ್ಟಿ ಮಾಡುವ ಮುಖಾಂತರ ಗೌರವವನ್ನ ಸಲ್ಲಿಸಲಾಯಿತು.